ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಶರಣ, ಶೂನ್ಯ ಪೀಠಾಧೀಶ್ವರ 12ನೇ ಶತಮಾನದ ಶರಣ ಪರಂಪರೆಯ ಒಂದು ದಿಗ್ಗಜರು. ಅವರ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಸಾದಿಯ ಜಂಗಮಲಿಂಗ ಸ್ಥಳದ 8ನೇ ವಚನ ವಿಶ್ಲೇಷಣೆ. ಏನಂತರ, ಮಾತು ಕಲಿತು ಮಂಡೆಯ ಬೋಳಿಸಿಕೊಂಡಡೇನು, ವೇಷ ಲಾಂಛನ ಉದರ ಪೋಷಕನಲ್ಲದೆ ಶಿವಾನುಭವದ ಸುವಿಚಾರದ ಸುವಿಧಾನದ ಫಲವನ್ನು ಅರಿಯರು. ಏನ್ ಮಾಡ್ಬೇಕು ಹಿಂಗಾದ್ರೆ? ಮಾತು ಕಲಿತು ಮಂಡೆಯ ಬೋಳಿಸಿಕೊಂಡು ವೇಷ ಲಾಂಛನ ಉದರ ಪೋಷಣ ಏನು ಮಾಡಿದ್ರಪ್ಪ ಅಂತಂದ್ರ ತತ್ವಜ್ಞಾನದ ಬಗ್ಗೆ ಮಾತುಗಳು ಕಲ್ತು ಬಿಟ್ರು. ಸ್ವಾನುಭವ ಇಲ್ಲ. ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ, ಆ ಬ್ರಹ್ಮನ ಜ್ಞಾನ ಮತ್ತ ಬ್ರಹ್ಮ ತನ್ನಿಂದ ಭಿನ್ನ ಇಲ್ಲ ಅಂತೇಳಿ ತನ್ನನ್ನ ಆ ಬ್ರಹ್ಮನೊಡನೆ ಸಮೀಕರಿಸುವಂತ, ಬ್ರಹ್ಮನಿಗೂ ತನಗೂ ಇರುವ ವ್ಯತ್ಯಾಸವನ್ನ ಕಡಿಮೆ ಮಾಡ್ಕೋತ ಅಭಿನ್ನತೆಯನ್ನ ಸಾಧಿಸುವಂತ ಒಂದು ಸಾಧನೆ ಏನದ, ಅದು ಶಿವಯೋಗ ಸಾಧನೆ. ತನ್ನಿಂದ ಬ್ರಹ್ಮ ಭಿನ್ನನಿಲ್ಲ, ಬ್ರಹ್ಮನಿಂದ ತಾನು ಭಿನ್ನನಿಲ್ಲ, ಜೀವೋ ಬ್ರಹ್ಮ ಇವನಾಪರ ಅನ್ನೋಂಥದ್ದು ಸ್ವಾನುಭಾವದ ಚಿಂತನೆ ಮಾಡಬೇಕು. ಜೀವ ಶಿವನಾಗುವಂತ, ಅಂಗ ಲಿಂಗವಾಗುವಂತ ವ್ಯವಸ್ಥೆ, ಆ ಒಂದು ಚಿಂತನದೊಳಗೆ ನಾವಿರಬೇಕು. ಅದನ್ನು ಬಿಟ್ಟು ಬರೀ ಮಾತನಾಡಿ ಎಷ್ಟೋ ಮಂದಿ ಯೂಟ್ಯೂಬ್ನಾಗ ಎಷ್ಟು ಮಂದಿ ಪಾಠಗಳು ಹೇಳಕತ್ತಾರ, ಅದ್ರಾಗ ಸ್ವಾನುಭಾವ ಚಿಂತನ ಎಲ್ಲೋ ಒಂದ್ ಕಡೆ ಎಲ್ಲರೂ ಮಾತು ಕಲ್ತವ್ರು. ಮಾತಿಂದೇ ಒಂದು ಮಣಿಮೆಯನ್ನು ಒಟ್ಟಿದ್ರೆ ಎದಕ್ ಬರ್ತದ? ಬಹಳ 10,000 ಮಂದಿ ಇರೋಂತ ಒಂದು ವೇದಿಕೆಯ ಮೇಲೆ ಹೋಗಿ ಮಾತನಾಡಿ ಎಲ್ಲರ ಕಡೆಯಿಂದ ಚಪ್ಪಾಳೆ ಗಿಟ್ಟಿಸ್ಕೊಂಡ್ರೆ ತನ್ನೊಳಗೆ ಸ್ವಾನುಭವದ ಒಂದು ಸುಖ ಇರಲಿಲ್ಲ ಅಂತಂದ್ರ ಆ ಚಪ್ಪಾಳೆಗಳು ತಗೊಂಡು ಏನ್ ಮಾಡ್ಬೇಕು ನಾವು? ಅದಕ್ಕೆ ಹೇಳ್ತಾರೆ, ಬರೇ ಮಾತಾಡ್ಬೇಡ್ರಿಪ್ಪ, ನೀವು ಮಾತಾಡಿ ಇನ್ನೊಬ್ಬರಿಗೆ ಮುಳ್ಳು ಮಾಡಬೇಡ್ರಿ. ಮಾತು ಕಲಿತು ಮಂಡೆಯ ಬೋಳಿಸಿಕೊಂಡಡೇನು, ತಲೆ ಬೋಳಿಸ್ಕೊಳ್ಳೋದು, ಜುಟ್ಟ ಬಿಡೋದು, ಕಾವಿ ಹಾಕೊಳ್ಳೋದು, ಬಿಳಿ ಬಟ್ಟೆ ಹಾಕೊಳ್ಳೋದು, ಮತ್ತಿನ್ಯಾವುದೋ ಕಲರ್ ಬಟ್ಟೆ ಹಾಕೊಳ್ಳೋದು, ಯೂನಿಫಾರ್ಮ್ಗಳು, ಇವೆಲ್ಲ ಏನ್ ಮಾಡಿದಾರಂತಂದ್ರ 4 ಮಂದಿ ಜೊತೆಗೆ ಸೇರ್ಕೊಂಡು ಉದರ ಪೋಷಣೆಗೆ, ಅದರಿಂದ ಒಂದಿಷ್ಟು ಏನಾರ ಹೊಟ್ಟೆ ತುಂಬಿಸ್ಲುಗೊಳಕ್ ಒಂದೇನಾರ ಉದ್ಯೋಗ ಆಗ್ಬಹುದೇ ಹೊರತು ಶಿವಾನುಭವದ ಸುವಿಚಾರದ, ಎಷ್ಟು ಚಂದದ ಮಾತು, ಶಿವಾನುಭವದ ಸುವಿಚಾರದ ಸೆಕೆಂಡ್ ಪೆನ್ನಲ್ಲಿಟ್ಟು ಎಲ್ಲ ಹುಡುಗರು ಓಡಾಡಿರ್ತಾವ. ಇಲ್ಲಿ ನಾವಿಟ್ಟು ವ್ಯವಸ್ಥೆ ಎಲ್ಲ ಚೇಂಜ್ ಮಾಡ್ತಾವ.
ಶಿವಾನುಭವದ ಸುವಿಚಾರದ ಸುವಿಧಾನ ಅಂತಂದ್ರೇನ್ರಿ? ಸುವಿಧಾನ ಅಂದ್ರೆ ಏನು? ಗೊತ್ತದ ಗೊತ್ತಿಲ್ಲ ಸುವಿಧಾನ ಅಂದ್ರೆ? ಸುವಿಧಾನ 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 ಬ್ರಹ್ಮಜ್ಞಾನ ಬ್ರಹ್ಮವಾನ ಅನುಭವಿಸೋದು, ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ಆಧ್ಯಾತ್ಮಿಕ ಅನುಭವ, ಜ್ಞಾನ ಮಾಡ್ಕೊಳ್ಳೋದು, ಅದನ್ನು ಅನುಭವಿಸುವುದೇ ಸುವಿಧಾನ. ಮೊದಲು ಸಾಹಿತ್ಯವನ್ನ ತಿಳ್ಕೋಬೇಕು, ಆಮೇಲೆ ಅದರ ಲಾಭ ಏನದ ಅದನ್ನು ಸಾಧನೆ ಮಾಡಬೇಕು. ಅದೇ ಸುವಿಧಾನ. ಶಿವಾನುಭವದ ಸುವಿಚಾರದ ಸುವಿಧಾನ ಹೊಲಬನು ಅಂತಂದ್ರೆ ತಕೀಲ, ಅದರದು ಸೀಕ್ರೆಟೇ ಗೊತ್ತಿಲ್ಲ ಏನಂತ. ಹೊಲಬನು ಅರಿಯರು, ಬರೀ ಮಾತಾಡ್ತಾರ. ಏನಾದ್ರು ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳಕ್ ಬರಂಗಿಲ್ಲ. ಅಲ್ಲಿ ಇಲ್ಲಿ ಮಾತಾಡಿರ್ತಾರ, ಅಲ್ಲಿ ಯಾರೋ ಮಾತಾಡಿದ ವಚನಗಳು ಅವು ಇವು ತಗೊಂಡು, ಶ್ಲೋಕಗಳು ತಗೊಂಡು ಅವುಗಳ ಅರ್ಥ ಅದೆಲ್ಲ ಹೇಳ್ತಾರ. ಒಂದು ಕ್ರಮಬದ್ಧವಾದಂತ ಅಧ್ಯಯನ ಇರಂಗಿಲ್ಲ. ಏನಾದ್ರು ಪ್ರಶ್ನೆಗಳಿಗೆ ಎದುರಾದ ಅಂದ್ರೆ ಅವಕ್ಕೆ ಉತ್ತರ ಕೊಡುವಂತ ಸಾಮರ್ಥ್ಯ ಇರಂಗಿಲ್ಲ. ಯಾಕಂದ್ರೆ ಅವ್ರದ್ದೇ ಡೌಟ್ಸ್ ಕ್ಲಿಯರ್ ಆಗಿರಂಗಿಲ್ಲ. ಶಿವಾನುಭವದ ಸುವಿಚಾರದ ಸುವಿಧಾನದ ಹೊಲವನ್ನು ಅರಿಯರು. ಅರುವು ಆಚಾರ ಏಕವಾದುದೇ ಇಷ್ಟ. ನೋಡ್ರಿ, ಇಷ್ಟಲಿಂಗ ಅಂದ್ರೆ ಏನಂತ ಎಷ್ಟು ಚಂದ ಹೇಳಕತ್ತಾರ ಅವ್ರು. ಅರುವು ಆಚಾರ ಏಕವಾದುದೇ ಇಷ್ಟ. ಅರಿವು ಅಂತಂದ್ರೆ ಏನು? ಅರಿವು ಅಂತಂದ್ರೆ ಏನ್? ಬೇಕಲ್ಲ ಒಂದೇನಾರ ಅರಿವು ಅಂತ. ಅರಿವು ಅಂದ್ರ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮನ ವಿಶೇಷಣಗಳ ಬಗ್ಗೆ ಜ್ಞಾನ ಇರೋದು, ಅದು ಅರಿವು. ಆಚಾರ ಅಂತಂದ್ರೆ ಆ ವಿಶೇಷಣಗಳು ತನ್ನಿಂದ ಭಿನ್ನವಿಲ್ಲ. ತಾನೇ ಸದ್ರೂಪ ಬ್ರಹ್ಮ, ತಾನೇ ಚಿದ್ರೂಪ ಬ್ರಹ್ಮ, ತಾನೇ ಆನಂದ ರೂಪ ಬ್ರಹ್ಮ ಅಂತೇಳಿ ಪರಮಾತ್ಮ ಆನಂದ ಸ್ವರೂಪ ಅದನಂತ ಅನ್ಕೋತ ಕೂತ್ರ ಅದು ಅರಿವು. ತಾನು ಆನಂದ ಸ್ವರೂಪನಾಗಿ ತಾನೇ ಪರಮಾತ್ಮ ಅಂತ ತಿಳ್ಕೊಂಡಂತಂದ್ರೆ ಅದು ಆಚಾರ. ಒಪ್ಕೋತೀರ ಈ ಮಾತು? ಅರಿವು ಆಚಾರ ಇಲ್ಲ. ಮತ್ತೇನ್ರಿ ತಕರಾರು? ಸದ್ರೂಪ ಬ್ರಹ್ಮ ಅಂತೇಳಿ ಬ್ರಹ್ಮನ ಲಕ್ಷಣವನ್ನ ಅಧ್ಯಯನ ಮಾಡೋದು. ಸದ್ರೂಪ ಬ್ರಹ್ಮ ಅಂದ್ರೆ ಹೆಂಗಿರ್ತಾನ? ನಿರ್ವಿಕಾರಿ ಇರ್ತಾನ, ಎಲ್ಲ ಕಡೆ ಇರ್ತಾನ, ಶಾಶ್ವತವಾಗಿರ್ತಾನ, ಎಲ್ಲ ಇದು ತಿಳ್ಕೊಳ್ಳೋದು ಸದ್ರೂಪ ಬ್ರಹ್ಮ. ಮತ್ತ ಸದ್ರೂಪ ಬ್ರಹ್ಮ ಹೆಂಗ್ ಹಾಕಿರಲ್ಲಕ್ಕ ಅವನ್ ತಗೊಂಡು ನಮಗೇನ್ ಮಾಡ್ಬೇಕಾಗ್ಯದ? ನನ್ನ ಸ್ವರೂಪನೇ ಸದ್ರೂಪ ಬ್ರಹ್ಮನೇ ಆದ. ನಾನು ಜಗದಗಲ ಮುಗಿಲಗಲ ಮಿಗೆಯಗಲ ಮಹಾಕಾಶ ಇದ್ದವನು. ನಾನು ಈ ಒಂದು ಜಗತ್ತು ಅನ್ನುವಂತ ಮಠ ಉಂಟಾದಕ್ಕ ನಾನು ಮಠಾಕಾಶ ಆಗಿನಿ, ವಿಶ್ವಾತ್ಮ ಆಗಿನಿ. ನಾನು ವಿಶ್ವಾತೀತ ಆತ್ಮ ಇದ್ದವ ವಿಶ್ವಾತ್ಮ ಆಗಿನಿ. ಮತ್ತ ವಿಶ್ವದೊಳಗೆ ಮತ್ತೊಂದು ಪಿಂಡಾಂಡದ ಅಂತ ಶರೀರದೊಳಗೆ ಬಂದಿದ್ದಕ್ಕ ನಾನೇನಾಗಿನಿ? ಜೀವಾತ್ಮ ಆಗಿನಿ. ನಾನು ಈ 3.5 ಮೊಳ ಶರೀರಕ್ಕಷ್ಟೇ ಸೀಮಿತ ಅಲ್ಲ. ನಾನು ವಿಶ್ವಾತ್ಮ, ವಿಶ್ವಾತೀತಾತ್ಮ, ಜೀವಾತ್ಮ ಎಲ್ಲ ಒಂದೇ, ನಾನೇ ಅದೀನಿ ಅನ್ನಂಥದ್ದು ಅನುಭವಿಸಬೇಕು. ಅದು ಅನುಭವಿಸಿದ್ರೆ ಏನಾಗ್ತದ? ಆಚಾರ ಆಗ್ತದ. ಅನುಭವಿಸ್ಲಿಲ್ಲ ಅಂತಂದ್ರ ಅರಿವಾಗಿರ್ತದ ಅಷ್ಟೇ. ಅದಕ್ಕೆ ಅರಿವು ಆಚಾರ ಏಕವಾದುದೇ ಇಷ್ಟ. ಇಷ್ಟಲಿಂಗ ಅಂತಂದ್ರೆ ಅದೇ
ಆಚಾರವಿಲ್ಲದ ಅರಿವು, ಅರಿವು ಇಲ್ಲದ ಆಚಾರ ಇತ್ತಂದ್ರೆ ಅದು ಇಷ್ಟ ಅಲ್ಲದು. ಏನದು? ಅನಿಷ್ಟ, ಕನಿಷ್ಠ ಅಷ್ಟೇ. ಅರಿವು ಇಲ್ಲದ ಆಚಾರ, ಆಚಾರ ಇಲ್ಲದ ಅರಿವು ಏನದಲ್ಲ, ಅದು ಅನಿಷ್ಟ, ಕನಿಷ್ಠ. ಅರಿವು ಆಚಾರ ಒಂದಾದದ್ದೇ ಇಷ್ಟ. ಆಚಾರಹೀನವಾದುದರಿಂದ ಏನಾಯ್ತು? ಎಂತ ಮಾತು ಹೇಳೋಣ ಗೊತ್ತಾ ಇಲ್ಲಿ? ಆಚಾರಹೀನವಾದುದರಿಂದ ಅಲ್ಲಿ ಏನ್ ಮಾಡಿಬಿಟ್ಟ, ತಾನೇ ಆತ್ಮ ಅನ್ನೋದು ತಿಳ್ಕೊಂಡು ತತ್ವಜ್ಞಾನಿ ಆಗುವಂತ ಒಂದು ಕೆಲಸ ಮಾಡೋದ್ ಬಿಟ್ಟು ಅಷ್ಟ ವಿಧಾರ್ಚನೆ ಮಾಡ್ಲಿಕ್ಕೆ ಶುರು ಮಾಡ್ದ, ಷೋಡಶೋಪಚಾರ ಮಾಡ್ಲಿಕ್ಕೆ ಶುರು ಮಾಡ್ದ, ಭಜನಿ ಮಾಡ್ದ, ಪೂಜೆ ಮಾಡ್ದ. ಈ ಕ್ರಿಯೆಗಳಿಗೆ ಸಲ್ಲದ ಅದು ಸೀಮೆಯ ಕಲ್ಲು. ಇವೆಲ್ಲ ಏನದ? ಇವು ಸೀಮೆ ಕಲ್ಲಿದ್ದಂಗಿವು ಅಷ್ಟೇ. ಭಜನೆ ಮಾಡ್ಕೊತಿದ್ದ ಅವನಿಗೆ ಎಂದರೆ ನನಗ ಆತ್ಮದ ಅರಿವು ಆಗ್ಲಕ್ ಸಾಧ್ಯ ಅದ. 3 ಹೊತ್ತು ಪೂಜೆ ಮಾಡ್ಕೊತ ಕೂತವನಿಗೆ ಎಂದರೆ ಆತ್ಮದ ಅರಿವು ಆಗ್ಲಕ್ ಸಾಧ್ಯ ಅದ. ಸದ್ಗುರುವಿನ ಬಳಿ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತತ್ತಂದ್ರೇನು, ತ್ವಮ್ ಅಂದ್ರೇನು, ವಾಚ್ಯಾರ್ಥ ಅಂದ್ರೇನು, ಲಕ್ಷ್ಯಾರ್ಥ ಅಂದ್ರೇನು ಅಂತ ತಿಳ್ಕೊಂಡು ಆ ಸಾಧನೆ ಮಾಡಿ ಶಿವಾನುಭವದ ಸುವಿಚಾರದ ಸುವಿಧಾನದ ಒಲವನರಿಯೋದ ಬಿಟ್ಟು ಅಷ್ಟವಿಧಾರ್ಚನೆ, ಷೋಡಶೋಪಚಾರ, ಭಜನೆ, ಪೂಜಾ ಕ್ರಿಯೆ ಸಲ್ಲದ ಕಾರಣ ಅದು ಸೀಮೆಯ ಕಲ್ಲಷ್ಟೇ. ಏನಾಗ್ಬಿಡ್ತು? ಇಷ್ಟಲಿಂಗ ಹೋಗಿ ಒಂದು ಕಲ್ಲು ಹಾಕಿ ಕೂತ್ಬಿಟ್ಟದಷ್ಟೇ. ಅದರ್ಲಿಂತ ಮುಂದೆ ಬರ್ತಾ ಇಲ್ಲ. ಸ್ವಾನುಭಾವ ಚಿಂತನೆ ಇರ್ಲಾರ್ದಕ್ಕದ ಲಿಂಗ ಏನಾಗ್ಬಿಡ್ತು? ಒಂದು ಕಲ್ಲು ಹಾಕಿ ಕುಂತ್ಬಿಟ್ಟದ. ಅರಿವು ಆಚಾರ ಒಂದಾದ್ರೆ ಅದೇನಾಯ್ತು? ಇಷ್ಟ ಲಿಂಗ. ಇಲ್ಲ ಅಂತಂದ್ರೆ ಅರಿವು ಇಲ್ಲದ ಆಚಾರ, ಆಚಾರ ಇಲ್ಲದ ಅರಿವು ಇತ್ತಂದ್ರೆ ಅದೊಂದು ಸೀಮೆಯ ಕಲ್ಲು ಅಂತ ಹೇಳಕತ್ತಾರ. ಸೀಮೆಯ ಕಲ್ಲು ಅಂತಂದ್ರೆ ಏನು? ಆ ಕಲ್ಲು ಹಾಕಿದ್ಮೇಲೆ ಅದ್ರೇನು ಮುಂದಿಲ್ಲ, ಅಲ್ಲಿಗೆ ಲಿಮಿಟ್ ಅದಷ್ಟೇ. ಇಷ್ಟೆಲ್ಲ ಬರೀ ಪೂಜೆ ಮಾಡ್ಕೋತ ಅದು ಮಾಡ್ಕೋತ ಆಯ್ತು. ಅದು ಮಾಡಿದ ಕೂಡ್ಲೇನೆ ಮುಂದೆ ಅನುಭವ ಚಿಂತನ ಇಲ್ಲ, ಏನೇನು ಇಲ್ಲ. ಆಯ್ತು ಪೂಜೆ ಮಾಡೀನಿ, ಲಿಂಗ ಪೂಜೆ ಮಾಡೀನಿ ಅಂತ ಹೇಳಕ್ಕೆ ಅದಕ್ಕೊಂದು ಲಿಮಿಟ್ನಾಗ ಇಟ್ಬಿಟ್ರ ಅದು ಅಲ್ಲ, ಹಾಗೆ ಮಾಡೋದಲ್ಲ. ಅದಕ್ಕೆ ಅನ್ಯರ ಬೋಧಿಸಿ ತಂದುದರ ಹೊರೆದು ವೇಷ ಡಂಬಕ ಗುರು ಶಿಷ್ಯರ ಮೆಚ್ಚುವರೇ ವೀರಶೈವ ಸಂಪನ್ನರಾದ ನಿಜ ಶರಣರು. ಯಾರ್ಯಾರ್ದೋ ಜಮಾಸಿ ಯಾರ್ಯಾರಿಗೋ ಹೇಳ್ಬಿಡೋದಪ್ಪ ಹೋಗಿ. ಆತ್ಮದ ಜ್ಞಾನ ಬಿಟ್ಟು ಏನೇನೋ ಜಮಾಸಿ ಹೇಳ್ಬಿಡೋದು. ಅಕ್ಕಮಹಾದೇವಿ ಹಿಂಗತ್ತ, ಸ್ವಾಮಿ ವಿವೇಕಾನಂದರ ಹಾಂಗಂತಾರ, ಅಂಬೇಡ್ಕರ್ ಅವ್ರು ಹಿಂಗಂತಾರ, ಸುಭಾಷ್ ಚಂದ್ರ ಹಾಂಗಂತಾರ ಅಂತೇಳಿ ಅನ್ಯದನ್ನೇ ಸಂಪಾದಿಸಿ ಅನ್ಯರಿಗೆ ಹೇಳ್ಬಿಡೋದು. ಅದಕ್ಕೆ ಅವ್ರು ಏನ್ ಹೇಳ್ಬೇಕು ಹೇಳಿ ಹೋಗ್ಬಿಟ್ಟಾರ. ನೀನೇನ್ ಹೇಳ್ತಿ, ನಿಂದೇನಾರ ಹೇಳ್ ಸುದ್ದಿ ಅಂತಾರ. ಅಲ್ಲಿ ಏನಿಲ್ಲ, ಸ್ವಾನುಭವದ ಚಿಂತನೆನೇ ಇಲ್ಲಲ್ಲ. ಅವೆಲ್ಲ ವೇಷಡಂಬಕ ಗುರುಗಳು, ವೇಷಡಂಬಕ ಶಿಷ್ಯರು. ಅಂಥವರಿಗೆ ನಮ್ಮ ವೀರಶೈವ ಸಂಪನ್ನರಾದ ನಿಜ ಶರಣರಿಗೆ ಅದು ಸಂಬಂಧ ಇಲ್ಲ. ಅವರ ಸ್ವಪ್ನದಲ್ಲಿ ಸುಳಿಯರು ನಮ್ಮ ಕೂಡಲ ಚನ್ನ ಸಂಗಮ ದೇವರು. ನಮ್ಮ ದೇವರು ಸದ್ರೂಪ, ಚಿದ್ರೂಪ, ನಿತ್ಯ ರೂಪ, ಆನಂದ ರೂಪ ಏನದಲ್ಲ, ಅವ್ರ ಸ್ವಪ್ನದಲ್ಲಿ ಸಹಿತ ಈ ದೇವರು ಸಿಗ್ಲಕ್ ಸಾಧ್ಯನೇ ಇಲ್ಲ. ಅರಿವಿಲ್ಲದ ಆಚಾರ ಮಾಡ್ಕೊತ ಕುಂತವ್ರಿಗೆ ಆಚಾರಿಗಳಾದ್ರೆ ಹೊರತು ಅರಿವಿನವರು ಆಗ್ಲಿಲ್ಲ. ಹೆಂಗದ ನೋಡ್ರಿ. ಅಕ್ಕ ಕೇಳವ್ವ ನಾನಂದ ಕನಸ ಕಂಡೆ ಅಂತಂದ್ರ ಕನಸಿನೊಳಗ ಶಿವ ಬಂದ ಅಕ್ಕಮಹಾದೇವಿ. ಇದು ಅರಿವು ಗೊತ್ತಿರ್ಲಾರ್ದೆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಇದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ಏನೋ ಒಂದು ಮಾಡ್ಕೊತಿದ್ರ
ಈ ದೇವರು ಅವ್ರ ಕನಸಿನಾಗ ಸಹಿತ ಬರಂಗಿಲ್ಲ ಅಂತ. ಅದಕ್ಕೆ ಮಾತು ಕಲಿತು ಮಂಡ್ಯ ಬೋಳಿಸಿ ಕೊಂಡಾಡೇನು ವೇಷ ಲಾಂಛನ ಉದರ ಪೋಷಕನಲ್ಲದೆ ಶಿವಾನುಭವದ ಸುವಿಚಾರದ ಸುವಿಧಾನದ ಒಲವನ್ನು ಅರಿಯರು. ಅರಿವು ಆಚಾರ ಏಕವಾದುದೇ ಇಷ್ಟ. ಆಚಾರಹೀನವಾದುದರಿಂದ ಅದು ಅಷ್ಟವಿಧಾರ್ಚನೆ ಷೋಡಶೋಪಚಾರಾದಿ ಭಜನೆ ಪೂಜೆ ಕ್ರಿಯೆಗಳಿಗೆ ಅದು ಸಲ್ಲದಂತ ತತ್ವ ಇದ್ರೂ ಸಹಿತ ಅದು ಒಂದು ಸೀಮೆಯ ಕಲ್ಲಾಗ್ಬಿಡ್ತು. ಅನ್ಯರ ಬೋಧಿಸಿ ತಂದುದನ್ನು ಹೊರೆದು ವೇಷ ಡಂಬಕ ಗುರುಗಳ ಶಿಷ್ಯರ ಮೆಚ್ಚುವನೇ ನಮ್ಮ ವೀರಶೈವ ಸಂಪನ್ನ ನಿಜ ಶರಣರು. ಮಹಾತ್ಮಾದೇವಿ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಅಂತ ಬೆಂಕಿ ಹಚ್ಚಿದ್ರಲ್ಲ, ಇದು ಇಲ್ಲಿ ವೀರಶೈವ ಅಂತ ಶಬ್ದ ಇವ್ರು ಯಾಕೆ ಬಳಸ್ತಾರ್ರಿ? ಹಂಗಿತ್ತಂದ್ರ ಬೇರೆ ಇತ್ತಂದ್ರ ವೀರಶೈವ ಸಂಪನ್ನರಾದ ನಿಜ ಶರಣರು ಅಂತ ಈ ಶಬ್ದ ಯಾಕೆ ಬಳಸ್ತಿದ್ದಳು? ಬೇರೆ ಬೇರೆ ಇದ್ರ ಭೇದ ಆದಂತೀರ ವೀರಶೈವ ಮತ್ತು ಲಿಂಗಾಯತಕ್ಕ ಏನ್ ಮಾಡ್ತೀರಿ? ಎರಡು ಒಂದೇನಾ ಬೇರೆ ಬೇರೆನಾ ನಿಮ್ ಪ್ರಕಾರ? ಒಂದೇ. ಅಲ್ಲಿ ಅಷ್ಟಾವರಣ ಪಂಚಾಚಾರ ಶತಸ್ಥಲ, ಇಲ್ಲಿ ಅಷ್ಟಾವರಣ ಪಂಚಾಚಾರ ಶತಸ್ಥಲ. ಒಂದ್ ಸ್ವಲ್ಪ ಗೇಟ್ ತೆಗೆದು ಬರ್ತೇನೆ, ಒಂದ್ ನಿಮಿಷ. ಒಂದು ತತ್ವಪದ ಹೇಳ್ರಿ. ವೀರಶೈವ ನಿಜ ಸಂಪನ್ನರಾದ ನಿಜ ಶರಣರು ಅವರ ಸ್ವಪ್ನದಲ್ಲಿಯೂ ಸುಳಿಯರು ನಮ್ಮ ಕೂಡಲ ಚೆನ್ನ ಸಂಗಮ ದೇವರು ಅಂತ. ಒಂದ್ ಸೆಕೆಂಡ್ ಗೇಟ್ ತೆಗೆದು. ನೀವು ಯಾರು ಒಂದು ತತ್ವಪದ ಹೇಳ್ರಿ, ಆಮೇಲೆ ಒಂದ್ ಸ್ವಲ್ಪ ವಿಚಾರ ಸಾಗರ ನೋಡಿ ಬಿಟ್ಬಿಡ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಂತರಂಗದ ಅಮೃತ ಅಂತರನುಭವದಮೃತ. ಅಂತರಂಗದ ಅಮೃತ ಅಂತರನುಭವದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ. ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ತಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ತಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ಮನದ ಮೈಲಿಗೆ ತೊಳೆಯುವಂತ ಮಂಗಳದ ಮಹದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿ ಜ್ಞಾನ ತ್ಯಾಗ ಬೆರೆತ ಶರಣರ ಚರಿತಾಮೃತ.
ತಲೆಗೂ ಟೆನ್ಷನ್ ಆಗ್ತದೆ. ಹಲೋ, ಆಯ್ತು ತತ್ವಪದ ಆಡಿದ್ರೆ ಗಾಡಿ ಮೇಲೆ ಬಿಟ್ಟು ಬಂದ್ರೆ ಬಿಟ್ಟು ಬರ್ತೀನಿ. ನೀವು ಆಟೋಗೆ ಗೊತ್ತಿದ್ರೆ ಹೋಗಿ, ನಿಮ್ಗೆ ಬಿಟ್ಟದ್ದು ಬಿಟ್ಟು ಬಂದ್ರೆ ನಾನು ಬಿಟ್ಟು ಬರ್ತೀನಿ. ಆಯ್ತು, ಒಂದು ನಿಮಿಷ ಬಸ್ ಸ್ಟ್ಯಾಂಡಿಗೆ ಬಿಡ್ಲಕ್ಕೆ ಹೋಗೋದಾದ್ರೆ ಮುಂದೆ ನೀವು ಏನು ಮಾಡೋದು ಮಾಡ್ರಿ, ಒಳ್ಳೆ ಬಂದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡೋಣ.